ಆಚಾರ್ಯಜಿ ಸುಮಾರು 15 ವರ್ಷಗಳ ಹಿಂದೆ ನನ್ನ ದೊಡ್ಡಕ್ಕ ಆತ್ಮಹತ್ಯೆ ಮಾಡಿಕೊಂಡಳು. 10 ವರ್ಷಗಳ ಹಿಂದೆ ನಮ್ಮ ತಂದೆ ತೀರಿಕೊಂಡರು. ತಂದೆಯವರ ಆರೋಗ್ಯ ಸರಿಯಿಲ್ಲದಾಗ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದೆ. ಆದ್ರೆ ಅವರು ನಿರಾಕರಿಸಿದರು. ಮತ್ತು ನನ್ನ ಅಕ್ಕನ ವಿಷಯದಲ್ಲಿ ಅಂದ್ರೆ ಆಕೆಯ ಮನಸ್ಸಿನಲ್ಲಿ ಏನಿತ್ತೋ ಏನೋ ಅಫೇರ್ ಇತ್ತೇನೋ ಅದನ್ನು ನಮಗೆ ಹೇಳಲು ಅವಳಿಗೆ ಆಗಲಿಲ್ಲ. ಅದರಿಂದ ನನಗೆ ಈಗಲೂ ಅದೇ ವಿಚಾರ ಕಾಡುತ್ತಲೇ ಇರುತ್ತದೆ. ನಾವು ಏನಾದರೂ ಹೆಲ್ಪ್ ಮಾಡಬಹುದಿತ್ತಾ ಅಂತ ಅನ್ಸುತ್ತೆ. ತಂದೆಯವರನ್ನು ನಾವು ಮೊದಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರೆ ಸಾವು ಆಗುತ್ತಿರಲಿಲ್ಲ. ಹಾಗಾಗಿ ಸರ್, ಇದು ನನಗೆ ಕೆಲವೊಮ್ಮೆ ಕನಸಿನಲ್ಲೂ ಬರುತ್ತೆ ಮತ್ತು ಈ ಗಿಲ್ಟ್ ನನ್ನನ್ನು ಬಿಟ್ಟು ಹೋಗುತ್ತಿಲ್ಲ. ತುಂಬಾ ಜನರು ಇದ್ದಾರೆ, ಅವರಿಗೆ ನಿಮ್ಮ ಅವಶ್ಯಕತೆ ಇದೆ. ನೀವು ಎಷ್ಟೇ ನಡೆದು ಹೋಗಿದ್ದರ ಬಗ್ಗೆ ಯೋಚಿಸಿದ್ರು. ಹೌದು, ಖಂಡಿತ ಸಾಧ್ಯವಿತ್ತು. ನೀವು ನಿಮ್ಮ ಅಕ್ಕನಿಗೆ ಅಥವಾ ನಿಮ್ಮ ತಂದೆಗೆ ಇನ್ನೂ ಸ್ವಲ್ಪ ಹೆಚ್ಚು ಸಹಾಯ ಮಾಡಬಹುದಾಗಿತ್ತು. ಖಂಡಿತ ಸಾಧ್ಯವಿದೆ. ಏಕೆಂದರೆ ನಾವು ಎಷ್ಟು ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡೋಕೆ ನಮಗೆ ಯಾವಾಗಲೂ ಸಾಧ್ಯ ಇದ್ದೇ ಇರುತ್ತದೆ. ಆದರೆ ನೀವು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅತೀತವನ್ನು ಬದಲಾಯಿಸಲಾಗುವುದಿಲ್ಲ. ಆದರೆ ನೀವು ಹಳೆಯದರ ಬಗ್ಗೆ ಯೋಚಿಸುತ್ತಲೇ ಇದ್ರೆ ನೀವು ಈಗ ಏನು ಮಾಡಬಹುದೋ ಅದರಿಂದ ವಂಚಿತರಾಗುತ್ತೀರಿ. ಯಾರಿಗೆ ಈಗ ನಿಮ್ಮ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡಲು ನಿಮಗೆ ಆಗುವುದಿಲ್ಲ. ಹಾಗಾಗಿ ಯಾರು ಈಗ ನಮ್ಮ ಜೊತೆ ಇಲ್ವೋ ಅವರನ್ನು ನೆನಪಿಸಿಕೊಳ್ಳಲು ಅಥವಾ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಒಂದು ಒಳ್ಳೆಯ ದಾರಿ ಏನಪ್ಪಾ ಅಂದರೆ, ಇಂದು ನೀವು ಯಾರಿಗೆಲ್ಲ ಉತ್ತಮವಾಗಿ ಉನ್ನತ ಮಟ್ಟದಲ್ಲಿ ಸಹಾಯ ಮಾಡಬಹುದು ಅದನ್ನು ಮಾಡಿ. ಅದು ಒಳ್ಳೆಯ ದಾರಿ. ಧನ್ಯವಾದ ಸರ್.